ಇವತ್ತಿನ ಉಪಚುನಾವಣೆಯಲ್ಲಿ ಒಂದು ಬದಲಾವಣೆಯನ್ನು ಕಾಣಬೇಕು ಅಂತೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು 5 ಗ್ಯಾರಂಟಿಗಳನ್ನು ಕೊಟ್ಟು ಅವ್ರ ಪಕ್ಷ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅವ್ರು ಕೆಲಸ ಮಾಡಿ ಈ ಒಂದು ಚುನಾವಣೆ ಅವರ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಮುಖ್ಯಮಂತ್ರಿಗಳು ಆ ಕುರ್ಚಿಯಲ್ಲಿ ಮುಂದುವರಿಬೇಕಾ ಬೇಡ ಅನ್ನುವಂಥ ಚುನಾವಣೆನೂ ಕೂಡ ಇದಾಗಿದೆ. ಬಿಜೆಪಿ ಯಾವತ್ತೂ ಅಲ್ಪಸಂಖ್ಯಾತರ ವಿರುದ್ಧ ಇಲ್ಲ. ನಮ್ಮ ಪಕ್ಷದ ಮೇಲೆ ನೀವು 40% ಅಂತೇಳಿ ಅಪಪ್ರಚಾರ ಮಾಡಿ ನೀವು ಅಧಿಕಾರಕ್ಕೆ ಬಂದ್ರೆ ಇವತ್ತು 60ಕ್ಕೂ ದಾಟ್ಬಿಟ್ಟಿದೆ. ಹಣ, ಅಧಿಕಾರ, ಯಾವುದೇ ಬಲ ಏನೂ ನಡೆಯಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗಾಗಲೇ ಸಾಕಷ್ಟು ರಾಜ್ಯದಲ್ಲೇ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಒಂದು ತುರುಸಿನ ಒಂದು ಪಂದ್ಯ ಈಗಾಗಲೇ ಏರ್ಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ರಾಜ್ಯದ ನಾಯಕ ಪ್ರಮುಖರು ಕೂಡ ಈಗಾಗಲೇ ದಾವಣಗೆರೆಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆಗೆ KGFನ ಮಾಜಿ ಶಾಸಕರು ವೈ ಸಂಪಂಗಿ ಅವರು ಇದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸೊ ಈಗಾಗಲೇ ತಮ್ಮ ಟೀಮ್ನ ಕರ್ಕೊಂಡು ಬಂದು ಈಗಾಗಲೇ BJP ಪರವಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪನ ಪರವಾಗಿ ಈಗಾಗಲೇ ಒಂದು ಪ್ರಚಾರ ಕೂಡ ಪ್ರಾರಂಭ ಮಾಡಿದ್ದೀರಿ. ಸರ್, ಹೇಗೆ ನಡೀತಾ ಇದೆ ಸರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರು ಏನು ಹೇಳ್ತಾರೆ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಇವತ್ತಿನ ಉಪಚುನಾವಣೆಯಲ್ಲಿ ಒಂದು ಬದಲಾವಣೆಯನ್ನು ಕಾಣಬೇಕು ಅಂತೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ನಾವು ಕೂಡ ಅನೇಕ ವಾರ್ಡ್ಗಳಿಗೆ ಹೋಗಿ ಪ್ರಚಾರ ಮಾಡಿದ್ದೀವಿ, ಹಳ್ಳಿಗಳಿಗೆ ಹೋಗಿದ್ದೀವಿ. ಅವರ ಉತ್ಸಾಹ ಮತ್ತು ಅವರ ಮನದಾಳದ ಮಾತು ನೋಡಿದ್ರೆ ಈ ಸಾರಿ BJPಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ಬೇಕು. ಒಬ್ಬ ಬಡ ಕುಟುಂಬದಿಂದ ಬಂದಂಥವನು, ಶ್ರೀಮಂತರಿಗೂ ಬಡವರಿಗೂ ಶ್ರೀಮಂತರಾಗಿ ಇರಬಾರ್ದಲ್ಲ, ಹಂಗಾಗಿ ಒಂದು ಬದಲಾವಣೆ ಬೇಕು, ಅವರಿಂದ ಈ ಕ್ಷೇತ್ರದ ಅಭಿವೃದ್ಧಿ ಕಾಣಬೇಕು ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಈ ಜಿಲ್ಲೆಯಲ್ಲೂ ಕೂಡ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಬಹಳಷ್ಟು ಜನ ಇದ್ದಾರೆ. ಉದಾಹರಣೆಗೆ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಗುರುಮೂರ್ತಿಯವರು, ನಮ್ಮ ಸಂಘಟನೆಯ ಪ್ರಮುಖ ಮುಖಂಡರಾದಂಥ ಮಂಜು ಪೈಲ್ಮಾನ್ ಅವರು, ನಮ್ಮ ಸಂಘಟನೆಯ ಪ್ರಮುಖರಾದಂಥ ರಾಜಣ್ಣವರು, ಮತ್ತು ಪ್ರವೀಣ್ ಅವರು, ಅಜಯ್ ಅವರು, ಹನುಮಂತ ಅವರು, ಸಂಜಯ್ ಅವರು, ಮತ್ತು ಚೇತನ್ ಅವರು, ಇನ್ನೂ ಅನೇಕ ಜನ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ದಿನನಿತ್ಯ ಅವರ ಪ್ರದೇಶಗಳಲ್ಲಿ ಇವತ್ತು BJPಗೆ ಮತದಾನವನ್ನು ಮಾಡಿಸ್ಬೇಕು, ಯಾವುದೇ ಅಪೇಕ್ಷೆ ಇಲ್ಲದೆ ಅಂತೇಳಿ ಇವತ್ತು ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಮಗನ್ಸುತ್ತೆ, ಒಂದು ವಿಶ್ವಾಸ ಇದೆ, ಈ ಬಾರಿ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರೆ ಈ ಜನ ಅಂತೇಳಿ ನಮಗೂ ಕೂಡ ನಂಬಿಕೆ ಬಂದಿದೆ. ಇನ್ನೂ 3-4 ದಿವಸ ಪ್ರಚಾರದಲ್ಲಿ ಪ್ರಚಾರ ನಡೀತದೆ. ಅನೇಕ ಜನ ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು, ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅವರ ಸ್ವಂತ ಪಕ್ಷದ ಅಭಿವೃದ್ಧಿಗೋಸ್ಕರ 5 ಗ್ಯಾರಂಟಿಗಳನ್ನು ಕೊಟ್ಟು ಅವ್ರ ಪಕ್ಷ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅವ್ರು ಕೆಲಸ ಮಾಡಿ ಇಡೀ ರಾಜ್ಯದ ಹಣ ವರ್ಷಕ್ಕೆ 56,000 ಕೋಟಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಇಲ್ಲ, ಯಾವ ಜನಾಂಗನೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂತೂ ಅದು ಕನಸಿನ ಕೂಸಾಗಿದೆ. ಈ ಹಿನ್ನೆಲೆಯಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ, ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ BJP ಅಧಿಕಾರಕ್ಕೆ ಬರುತ್ತೆ. ಅದಕ್ಕೆ ಮುಂಚಿತವಾಗಿ ಬಂದಿರತಕ್ಕಂಥ ಈ ಒಂದು ಆಕಸ್ಮಿಕ ಚುನಾವಣೆ ಏನಿದೆ, ಇದರಲ್ಲಿ BJP ಅಭ್ಯರ್ಥಿ ಗೆಲ್ಲಿಸ್ಬೇಕಂತೇಳಿ ಈ ಕ್ಷೇತ್ರದ ಮತದಾರ ಪ್ರಭುಗಳು ತೀರ್ಮಾನ ಮಾಡಿದ್ದಾರೆ. ನಮ್ಮ ಸಂಘಟನೆಯ ಕಾರ್ಯಕರ್ತರು, ಮುಖಂಡರುಗಳೆಲ್ಲರೂ ಕೂಡ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ನಮ್ಗನ್ಸುತ್ತೆ ಇದು ಈ ಕ್ಷೇತ್ರ ಗೆಲುವು ಆಗ್ತದೆ ಅನ್ನುವಂಥ ನಂಬಿಕೆ, ವಿಶ್ವಾಸ ಇದೆ. ಇನ್ನೊಂದು ಪ್ರಮುಖವಾಗಿ ಕಾಂಗ್ರೆಸ್ನವರು ಶತಾಯಗತಾಯ ಗೆಲ್ಲೇಬೇಕಂತೇಳಿ ಪಣ ತೊಟ್ಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ರಾಜ್ಯ ಸರ್ಕಾರದ ಎಲ್ಲ ಕ್ಯಾಬಿನೆಟ್ ಸಚಿವರು ದಾವಣಗೆರೆಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಉಪಮುಖ್ಯಮಂತ್ರಿ ಆದಿಯಾಗಿ CM ಅವರು ಕೂಡ 2 ಬಾರಿಗೆ ಆಗಾಗಲೇ ಪ್ರಚಾರ ನಡೆಸಿರ್ತಕ್ಕಂಥದ್ದು. ಇಲ್ಲ ಒಂದು ಕಡೆ ಅವ್ರಿಗೆ ಈಗಾಗಲೇ ಭಯ ಸೃಷ್ಟಿಯಾಗಿದೆ ಅನ್ನೋದು. ಸರ್, ಈ ಬಾರಿ ಏನಾದರೂ ನಾವು ಕಳ್ಕೊಂಡು ಬಿಡ್ತೇವೆ ಕ್ಷೇತ್ರವನ್ನು ಅಂತ ಏನಾದರೂ? ನೋಡಿ, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಎಲ್ಲ ಕ್ಯಾಬಿನೆಟ್ ಸಚಿವರು, ಶಾಸಕರು ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅಲ್ಪಸಂಖ್ಯಾತರ ಬಂಧುಗಳು 17 ಜನ ಕಣದಲ್ಲಿದ್ದಾರೆ, 14 ಜನ ಕಣದಲ್ಲಿದ್ದಾರೆ. ಇವರು ಎಲ್ಲಿ ಮತವನ್ನು ಪಡ್ಕೊಂಡ್ಬಿಡ್ತಾರೋ ಆ ಭಯ ಅವ್ರಿಗಿದೆ. ಈ ಒಂದು ಚುನಾವಣೆ ಅವರ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಮುಖ್ಯಮಂತ್ರಿಗಳು ಆ ಕುರ್ಚಿಯಲ್ಲಿ ಮುಂದುವರಿಬೇಕಾ ಬೇಡ ಅನ್ನುವಂಥ ಚುನಾವಣೆನೂ ಕೂಡ ಇದಾಗಿದೆ. ಹಂಗಾಗಿ ಕೇವಲ ಅವರನ್ನು ಮನವೊಲಿಸಿ ವಾಪಸ್ ತೆಗೆಸ್ಕೊಳ್ಬೇಕಂತ ಆ ಪ್ರಯತ್ನದಲ್ಲಿದ್ದಾರೆ ಹೊರತು ಮತದಾರರ ಹತ್ರ ಮತ ಕೇಳಕ್ಕೆ ಹೋಗ್ತಾ ಇಲ್ಲ ಅವರು. ಕಾರಣ ಅಂತ ಹೇಳಿದ್ರೆ, ನಮ್ಮ ಅಭ್ಯರ್ಥಿ ಗೆಲುವು ಅನ್ನುವಂಥ ಮತ ಏನಿದೆ ಅದು ಈ ಪಕ್ಷೇತರ ಅಭ್ಯರ್ಥಿಗಳೆಲ್ಲ ತಗೊಂಡ್ಬಿಡ್ತಾರೆ. ಆ ಭಯ ಅವ್ರು ಕಾಡ್ತಾ ಇದೆ, ಅವ್ರಿಗೆ ಮನವೊಲಿಸ್ತಾ ಇದ್ದಾರೆ. ಅವ್ರೇನು ಒಪ್ಕೊಳ್ತಾ ಇಲ್ಲ, ಕಣದಲ್ಲಿ ಇರ್ತೀವಿ, ನಮ್ಗೆ ಅನ್ಯಾಯ ಆಗಿದೆ,
ಮೋಸ್ಟ್ಲಿ ಈ ಕ್ಷೇತ್ರದಲ್ಲಿ 80-85 ಜನ ಮತದಾರರು ಅಲ್ಪಸಂಖ್ಯಾತರಿದ್ದಾರೆ. ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ನಮಗೆ ಭರವಸೆಯನ್ನು ಕೊಟ್ಟಿದ್ರು, ಆದರೂ ನಮ್ಗೆ ಟಿಕೆಟ್ ಕೈ ತಪ್ಪೋಯ್ತು. ಟಿಕೆಟ್ ಇಲ್ಲಿ ಕೊಟ್ಟಿಲ್ಲ ಅಂದರೂ ಕೂಡ ಮತದಾರರು ನಮ್ಮನ್ನು ಕೈ ಹಿಡಿತಾರೆ ಅಂತೇಳಿ ಅವ್ರು ಕಣದಲ್ಲಿದ್ದಾರೆ. ಅವ್ರು ಹಾಗೆ ಮುಂದುವರಿಲಿ. ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯವನ್ನು ಕೂಡ ಉಜ್ವಲ ಆಗಲಿ. ಭಾರತೀಯ ಜನತಾ ಪಾರ್ಟಿ ಯಾವ ಜನಾಂಗದ ವಿರುದ್ಧ ಅಲ್ಲ, ಎಲ್ಲರ ಜನಾಂಗದ ಪರವಾಗಿ ಕೆಲಸ ಮಾಡ್ತಾ ಇದೆ. ಹಂಗಾಗಿ ಅವರ ಏನು ಸ್ಪರ್ಧೆ ಇದೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಗೆಲುವಿನ ದಿಕ್ಸೂಚಿ. ಏನ್ ಸರ್ ಪ್ರೀತಿ ಸರ್ ಅಲ್ಪಸಂಖ್ಯಾತರ ಮೇಲೆ ಈ ಬಾರಿಗೆ? ಯಾರು ನಾವು ಬಿಜೆಪಿ ಅವರು ಈ ಬಾರಿಗೆ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚಿನ ಪ್ರೀತಿ ತೋರಿಸ್ತಾ ಇದೆ ದಾವಣಗೆರೆ ದಕ್ಷಿಣದಲ್ಲಿ? ಇಲ್ಲ, ಬಿಜೆಪಿ ಯಾವತ್ತೂ ಅಲ್ಪಸಂಖ್ಯಾತರ ವಿರುದ್ಧ ಇಲ್ಲ. ಕೇವಲ ಮತ ಬ್ಯಾಂಕ್ಗೋಸ್ಕರ ಕಾಂಗ್ರೆಸ್ ಅವರು ಅದು ಚುನಾವಣೆ ಬಂದಾಗ ಅಪಪ್ರಚಾರ ಮಾಡಿ ಅವರನ್ನ ಬಿಜೆಪಿ ವಿರುದ್ಧ ಮಾತಾಡಿ ಅವ್ರ ತಲೆ ತುಂಬಿಸ್ಬಿಟ್ಟಿದ್ದಾರೆ. ಅವ್ರು ಇನ್ನೂ ಅದರಲ್ಲೇ ಇದ್ದಾರೆ. ಅಂದ್ರೆ ಆ ಜನಾಂಗದಲ್ಲೂ ಕೂಡ ಇವತ್ತು ಬುದ್ಧಿವಂತರು, ವಿದ್ಯಾವಂತರು ಎಲ್ಲರೂ ಇದ್ದಾರೆ. ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಹಂಗಾದ್ರೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅವ್ರಿಗೆ? ಬಿಜೆಪಿಲಿ ನೀವು ಬಿಜೆಪಿ ವಿರೋಧ ಮಾಡ್ತಾ ಇದ್ದೀರಿ, ಆದ್ರೆ ಕಾಂಗ್ರೆಸ್ ಅವರು ಪರವಾಗಿ ಮಾತಾಡ್ತೀರಿ, ಮತ್ತೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ? ಕೊಡ್ಬೋದಾಗಿತ್ತಲ್ಲ ಅವ್ರಿಗೂ ಅಲ್ವಾ? ಇದು ನಮ್ಮ ಪ್ರಶ್ನೆ. ಬಿಜೆಪಿ ಎಲ್ಲಿ ವಿರೋಧ ಮಾಡಿದೆ? ಎಲ್ಲಿ ಗಲಾಟೆಗಳು ಮಾಡಿದೆ? ಎಲ್ಲಿ ಕೋಮು ಗಲಭೆಗಳು ಮಾಡಿದೆ? ಎಲ್ಲ ಅವರೇ ಸೃಷ್ಟಿ ಮಾಡೋದು. ಅಲ್ಪಸಂಖ್ಯಾತರು ಅಷ್ಟೇ ಇಲ್ಲ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಹಿಂದುಳಿದವರು ಎಲ್ಲರನ್ನೂ ಕೂಡ ನಾವೇ ಕಾಪಾಡೋದು ಅಂತೇಳಿ ಸ್ವಾತಂತ್ರ್ಯ ಬಂದಾಗಿಂದ ಇದೇ ರೀತಿ ಅವರು ವಂಚನೆ ಮಾಡಿ, ಮೋಸ ಮಾಡಿ ಎಲ್ಲರನ್ನೂ ದಿಕ್ ತಪ್ಪಿಸ್ಕೊಂಡ್ ಬಂದಿದ್ದಾರೆ. ಮತ್ತೆ ಒಂದ್ ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಅಹಿಂದ ಜಪ ಮಾಡ್ತಾರೆ, ಇನ್ನೊಂದ್ ಕಡೆ ಅಹಿಂದಕ್ಕೆ ಈ ಅನ್ಯಾಯ ಆಗ್ತಂದ್ರೆ ಸಾಕಷ್ಟು ಧ್ವನಿ ಎತ್ತಾರೆ. ಈ ಭಾಗದಲ್ಲಿ ಅನ್ಯಾಯ ಅಂತಂದ್ರೆ ಯಾರಿಗೆ ಅನ್ಯಾಯ ಸರ್? ಈ ಭಾಗದಲ್ಲಿ ಸ್ವತಃ ಅಹಿಂದ ಪರವಾಗಿ ಮಾತಾಡ್ಕೊಂಡ್ ಬರ್ತಾ ಇದ್ದಂತ ಮುಖ್ಯಮಂತ್ರಿಗಳು ಇವತ್ತು ಅವರೇ ಸ್ವತಃ ಅಹಿಂದ ವರ್ಗಕ್ಕೆ ಮೋಸ ಮಾಡಿದ್ದಾರೆ ಅನ್ನೋ ಮಾತನ್ನು ನಿಮ್ಮ ಮುಂದೆ ಹೇಳಕ್ಕೆ ಬಯಸ್ತೀನಿ. ಅಂದ್ರೆ ಈಗಾಗಲೇ ತಾವು ಕೂಡ ಹೇಳಿದಾಗೆ ಅಲ್ಪಸಂಖ್ಯಾತ ಯುವಕರು ರೊಚ್ಚಿಗೆದ್ದಿರ್ತಕ್ಕಂಥದ್ದು ಈ ಬಾರಿ ಕಾಂಗ್ರೆಸ್ನ ಸೋಲಿಸ್ತೇವೆ ಅಂತ ಹೇಳಿ. ಯಾಕಂದ್ರೆ ಈ ಬಾರಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಹೀಗಾಗಿ ಬೇರೆ ಪಕ್ಷಕ್ಕೆ ಏನಾದ್ರು ನಾವು ಮತ ಹಾಕ್ತೇವೆ, ಆದ್ರೆ ಕಾಂಗ್ರೆಸ್ಸಿಗೆ ಮತ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದ್ ಕಡೆ ಇದೆಲ್ಲ ಬಿಜೆಪಿಗೆ ವರದಾನ ಆಗುವಂತ ಸಾಧ್ಯತೆಗಳು ಸರ್? ಖಂಡಿತ 100ಕ್ಕೆ 100ರಷ್ಟು ಬಿಜೆಪಿಗೆ ವರದಾನ ಆಗುತ್ತೆ. ನಾನು ವಾಟ್ಸಪ್ಪಲ್ಲಿ ಬೆಳಗ್ಗೆ ನಾನು ನೋಡಿದೆ, ಒಬ್ಬ ಮುಸ್ಲಿಂ ಹೆಣ್ಮಗಳು ಎಷ್ಟು ಆಕ್ರೋಶವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಅವರು ಆ ಸಾದಿಕ್ ಪೈಲ್ವಾನ್ ಅವರು ವಾಪಸ್ ತಗೊಂಡಿದ್ದೇ ಅವ್ರಿಗೆ ಬಹಳ ಆಕ್ರೋಶ ಆಗಿದೆ. ಇನ್ನು ಅವ್ರ ಜನಾಂಗ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನೆಷ್ಟು ಕೋಪ ಇರ್ಬೋದು. ಹಂಗಾಗಿ ಹೆಣ್ಮಕ್ಳು ಕೂಡ ತೀರ್ಮಾನ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಓಟ್ ಹಾಕ್ಬಾರ್ದು, ಬಿಜೆಪಿ ಬಂದ್ರೆ ನಮ್ಗೇನು ತೊಂದರೆ ಮಾಡಲ್ಲ. ಸುಮ್ಮನೆ ನಮ್ಮನ್ನ ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಹೇಳಿ ನಮ್ಮನ್ನ ಈಗ ಮಾಡಿದಿರಿ. ಇದೇ ಸ್ಲಮ್ಮಲ್ಲಿ ಬದುಕ್ತಾ ಇದ್ದೀವಿ, ಈ ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲ, ಮನೆಗಳಿಲ್ಲ, ದುಡಿಯೋ ಕೈ ಕೆಲಸ ಇಲ್ಲ, ನಿರುದ್ಯೋಗ ಆಗಿದ್ದೀವಿ. ಈ ಮಾತುಗಳನ್ನ ಇವತ್ತು ಅವ್ರು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆ ಸರ್ ದಾವಣಗೆರೆ ದಕ್ಷಿಣ, ಈ ಬಾರಿ ಏನಾದ್ರು ಬಿಜೆಪಿಗೆ ಪಾಲಾಗುವಂತ ಏನು ಲಕ್ಷಣಗಳು ಕಾಣ್ತಾ ಇದೆ ಅನ್ಸುತ್ತೆ? ನೀವೆಲ್ಲ ತಾವೆಲ್ಲ ನೋಡ್ತಾ ಇದ್ದೀರಿ. ಆಮೇಲೆ ಜನಸಾಮಾನ್ಯರು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಾತಾಡುವಂಥ ರೀತಿ, ಅವರ ತೀರ್ಮಾನಗಳು, ಇದೆಲ್ಲ ನೋಡ್ತಾ ಹೋದ್ರೆ ಬದಲಾವಣೆ ಖಂಡಿತ ಬಯಸ್ತಾ ಇದ್ದಾರೆ. ಅಂದ್ರೆ ಕೊನೆಯದಾಗಿ ಇಲ್ಲಿರ್ತಕ್ಕಂಥ ಮತದಾರರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಮತದಾರರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಬದಲಾವಣೆಯನ್ನ ನೀವು ಮಾಡಿ. ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದ ಮೇಲೆ ಸಾಕಷ್ಟು ಕೆಲಸಗಳನ್ನ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡ್ತಾರೆ. ಜೊತೆಗೆ ನಮ್ಮ ಪಕ್ಷದ ಅಲ್ಲಿ ಸ್ಪರ್ಧೆ ಮಾಡಿದಂಥ ಅಜಯ್ ಕುಮಾರ್ ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಅವ್ರ ಜೊತೆಲಿದ್ದಂಥ ಎಲ್ಲ ಮುಖಂಡರುಗಳು ಪಕ್ಷವನ್ನ ಕಟ್ಟಿದ್ದಾರೆ. ನೀವು ಬದಲಾವಣೆ ಬಯಸಿದ್ದೇ ಆದರೆ ಮುಂದೆ ಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಆಗ ನೀವೇನು ಅಪೇಕ್ಷೆ ಪಡ್ತೀರೋ ಅವೆಲ್ಲವೂ ಕೂಡ ನಿಮ್ಮ ಮನೆ ಮಕ್ಕಳಾಗಿ ನಾವು ಕೆಲಸ ಮಾಡೋಕ್ಕೆ, ನಮ್ಮ ಅಭ್ಯರ್ಥಿ ಆದಿಯಾಗಿ ನಮ್ಮ ಪಕ್ಷದ ಮುಖಂಡರುಗಳೆಲ್ಲರೂ ಕೂಡ ನಿಮ್ಮ ಸೇವೆ ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ. ದಯಮಾಡಿ ನೀವು ಬಿಜೆಪಿಯ ಕಮಲದ ಗುರುತಿಗೆ ಓಟ್ ಹಾಕಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವ್ರನ್ನ ಗೆಲ್ಲಿಸಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ನಾನು ಹೇಳೋದು ಮರ್ತೆ, 100 ಕೋಟಿ ಅನುದಾನ ಕೊಟ್ಟಿದೆ ಸರ್ ದಾವಣಗೆರೆ ದಕ್ಷಿಣಕ್ಕೆ ಸರ್ಕಾರ. ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಇವೆಲ್ಲ ವರ್ಕೌಟ್ ಆಗಲ್ಲ ಅಂತೀರಿ ನೀವು? ಎಲ್ಲಿದೆ ಅನುದಾನ? ಎಲ್ಲಿದೆ? ಖಜಾನೆಯಲ್ಲಿ ದುಡ್ಡಿದೆಯಾ? ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ಸಣ್ಣ ಗುತ್ತಿಗೆದಾರಿಗೆ 37,000 ಕೋಟಿ ದುಡ್ಡು ಕೊಡ್ಬೇಕು. ಗುತ್ತಿಗೆದ ನಮ್ಮ ಪಕ್ಷದ ಮೇಲೆ ನೀವು 40% ಅಂತೇಳಿ ಅಪಪ್ರಚಾರ ಮಾಡಿ ನೀವು ಅಧಿಕಾರಕ್ಕೆ ಬಂದ್ರೆ ಇವತ್ತು 60ಕ್ಕೂ ದಾಟ್ಬಿಟ್ಟಿದೆ. ಯಾರು ಕೇಳೋರು? ಎಲ್ಲಿದೆ ದುಡ್ಡು? ದುಡ್ಡೇ ಇಲ್ಲ. 100 ಕೋಟಿ ಅನ್ನುವಂಥದ್ದು ಪತ್ರದಲ್ಲಷ್ಟೇ, ಪೇಪರ್ ಮೇಲಿದೆ. ಖಜಾನೆಯಲ್ಲಿ ಎಲ್ಲಿ ರಿಲೀಸ್ ಆಗಿದೆ? ಅನುದಾನ ಬಿಡುಗಡೆ ಆಗಿ ಕಾಮಗಾರಿಗಳು ಪ್ರಾರಂಭ ಆಗಿರೋದು ಕಣ್ಣಲ್ಲಿ ಎಲ್ಲಾದ್ರೂ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆಯಾ? ಇಲ್ಲ. ಅದಕ್ಕೆ 100 ಕೋಟಿ ಅನುದಾನ, 1000 ಕೋಟಿ ಅನುದಾನ ಮತ್ತೆ ಭಾಷಣ ಕೇಳ್ಕೋಬೋದಷ್ಟೇ. ಯಾರೋ ಹೇಳ್ತಾ ಇದ್ರು 2 ದಿನದಲ್ಲಿ ಬದಲಾವಣೆನೇ ಬೇರೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ದುಡ್ಡು ವರ್ಕ್ ಆಗುತ್ತೆ ಅಂತೀರಾ ಈ ಬಾರಿ? ಏನಾದ್ರು ಸಹಜವಾಗಿ ಸರ್ಕಾರ ಯಾವ್ದಿದೆಯೋ ಆ ಸರ್ಕಾರ ಯಥೇಚ್ಛವಾಗಿ ಹಣ ಖರ್ಚು ಮಾಡ್ತಾರೆ.
ಖರ್ಚು ಮಾಡದಂಥ ಸಂದರ್ಭದಲ್ಲಿ ಸೋತಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಭಾಳಷ್ಟಿದೆ ರಾಜ್ಯದಲ್ಲಿ. ಹಂಗಾಗಿ ನಾವು ಹಣನೇ ಮಾನದಂಡ ಅಂತೇಳಿ ನಾವು ಯಾರು ಕೂಡ ಊಹಿಸ್ಕೊಳಕ್ಕಾಗೋದಿಲ್ಲ. ಜನರ ತೀರ್ಪು ಮುಂದೆ ನಮ್ದು ಯಾವುದೇ ಇದೆ ಹೇಳ್ರಿ, ಹಣ ಅಧಿಕಾರ ಯಾವುದೇ ಬಲ ಏನೂ ನಡೆಯಲ್ಲ. ತಮ್ಮ ಅಭ್ಯರ್ಥಿ ಎಷ್ಟು ಅಂತರದಿಂದ ಗೆಲ್ಬಹುದು ಸರ್ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು? ಅಲ್ಲ, ಆ ರೀತಿ ನಾನು ಸ್ಪೆಸಿಫಿಕ್ವಾಗಿ ಇಷ್ಟರಲ್ಲೇ ಗೆಲ್ತಾರೆ ಅಂತೇಳಿ ಭಾಷಣಕ್ಕೆ ಮಾತಾಡೋ ಆಟಕ್ಕೆ ಈ ರೀತಿ ಯಾರ್ಯಾರೋ ಮಾತು ನಾನು ಹಂಗೆ ಹೇಳಕ್ ಹೋಗೋದಿಲ್ಲ. ಗೆಲ್ತಾರೆ. ಗೆಲ್ಲುವಂತ ಎಲ್ಲಾ ವಾತಾವರಣ ಇವತ್ತಿನವರೆಗೂ ಇದೆ. ನಮ್ಮ ಕಾರ್ಯಕರ್ತರು ಮುಖಂಡರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಗೆಲುವಿಗೆ 1 ಓಟ್ ಆದ್ರೇನು, 1 ಲಕ್ಷ ಓಟ್ ಆದ್ರೇನು ಗೆಲುವು, ಆ ಗೆಲುವನ್ನ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಕರ್ನಾಟಕ ಟೈಮ್ಸ್ ಜೊತೆ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ಸ್. ಇದಿಷ್ಟು ಮಾಜಿ ಶಾಸಕರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.